ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಅದರೊಳಗ ಯುದ್ಧಗಳು ನಡೀತಾ ಇವೆ. ನಾನು ದೊಡ್ಡವ, ನಾನು ದೊಡ್ಡ ಎನ್ನುವಂತ ಅಹಂಕಾರದಿಂದ ಎಲ್ಲ ಜಗತ್ತನ್ನು ನಾಶ ಮಾಡುವಂತ ಶಕ್ತಿ ಸಾಮರ್ಥ್ಯ ನನ್ನ ಕಡೆ ಐತೆ ಅಂತಂದು ಯಾವೊಬ್ಬ ಅಂಧಕಾರದಿಂದ ಅಹಂಕಾರದ ಮೇಲೆಕಾಡುವಂತಹ ಒಬ್ಬ ದೊಡ್ಡ ವ್ಯಕ್ತಿಗಳನ್ನು ನಾವೆಲ್ಲ ಕಾಣ್ತೀವಿ. ಅಂತಹ ದೊಡ್ಡ ವ್ಯಕ್ತಿಗಳಲ್ಲಿ ಹೇಳೋದು ಎಷ್ಟಪ್ಪ ಅಂತಂದ್ರ, ನೀವು ಏನೇ ಶ್ರೀಮಂತರಾಗಿ ಎಂತ ದೊಡ್ಡ ಕಟ್ಟಡವನ್ನ ಕಟ್ಟಿ ಎಂತ ಬೆಳೆ ಬಾಳುವಂತಹ ಬಂಗಾರವನ್ನು ಹಾಕಿಕೊಂಡು ಸಹ ಜಗತ್ತು ನಮ್ಮೆಲ್ಲರನ್ನ ಪ್ರೀತಿ ಪ್ರೇಮದಿಂದ ಕಾಣಂಗಿಲ್ಲ. ಆದ್ರೆ ಪ್ರೀತಿ ಪ್ರೇಮದಿಂದ ಕಾಣುವುದು ಯಾವುದರಿಂದ ನಮ್ಮ ನಡೆ ನುಡಿಗಳಿಂದ ಮಾತ್ರ ಇಡೀ ಜಗತ್ತು ನಮ್ಮೆಲ್ಲರನ್ನ ಪ್ರೀತಿ ಪ್ರೇಮದಿಂದ ಕಾಣ್ತದೆ ಎನ್ನುವಂತಹ ಉದ್ದೇಶ ಈ ಒಂದು ಸಂವಾದ ಕಾರ್ಯಕ್ರಮ. ಈ ಒಂದು ಸಂವಾದ ಕಾರ್ಯಕ್ರಮ ಅಂತಂದ್ರ ಇಲ್ಲಿ ಎಲ್ಲರೂ ನಾವೆಲ್ಲರೂ ಒಂದೇ. ಇನ್ನು ನಮ್ಮ ಕಾಂಗ್ರೆಸ್ ಬಂದಿದ್ರು, ಕಾರ್ಯಕ್ರಮದ ವಿಶೇಷತೆ ಹೇಳಿದ್ರು. ಎಲ್ಲರೂ ನಾವೆಲ್ಲ ಪ್ರತಿ ವರ್ಷ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಎಲ್ಲರನ್ನ ಕೂಡಿಸಿಕೊಂಡು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಅಂತ ನಮ್ಮ ಕಾಂಗ್ರೆಸ್ ಹೇಳಿದ್ರು. ಬಹಳ ಸಂತೋಷವಾಯಿತು. ಯಾಕಪ್ಪ ಅಂತಂದ್ರ ನಾನು ಈ ಮೊದಲನೇದಾಗಿ ಸ್ವಾಮಿಯಾಗಿ ಮೊದಲನಾಗಿ ಒಂದು ಸಮಾಜದಲ್ಲಿ ಕಾರ್ಯಕ್ರಮ ಭಾಗವಹಿಸಿನಪ್ಪ ಅಂತಂದ್ರ ಅದು ಈ ದಿನ ಸೌಹಾರ್ದ ಕಾರ್ಯಕ್ರಮ ಅಂತ ಬಹಳ ಸಂತೋಷದಿಂದ ಎಲ್ಲಾ ಕಾರ್ಯಕ್ರಮ, ಎಲ್ಲರೂ ಧರ್ಮ ಅಂದ್ರೆ ಜಾತಿ ಅಂದ್ರೆ ಎಲ್ಲವನ್ನ ಏನ್ ಮಾಡ್ತಾ ಬರ್ತೀವಪ್ಪ ಅಂತಂದ್ರ, ಜಾತಿ ಅಂತಂದ್ರ ಅದು ಒಂದು ಕತ್ರಿ ಇದ್ದಂಗ. ಯಾಕ ಕತ್ರಿ ಏನ್ ಮಾಡ್ತೈತಿ? ಕತ್ರಿ ಕಟ್ ಮಾಡ್ತೈತಿ. ನಾನು ಇಸ್ಲಾಂ ಜಾತಿ ಅವ, ನಾನು ಆ ಜಾತಿ, ನಾನು ಈ ಜಾತಿ ಎನ್ನುವಂತಹ ಜಾತಿಯನ್ನ ಕಟ್ ಮಾಡುವಂತ ಕೆಲಸ ಯಾಕೆ ಮಾಡ್ತೈತಿಪ್ಪ ಅಂತಂದ್ರ ಅದು ಕತ್ರಿ ಕೆಲಸ ಮಾಡ್ತೈತಿ. ಆದ್ರೆ ಧರ್ಮ ಅಂತಂದ್ರ ಸೂಜಿ ಇದ್ದಂಗ. ಸೂಜಿ ಹೆಂಗೈತಪ್ಪ ಅಂತಂದ್ರ ಕಟ್ಟಾಗಿರುವಂತಹ ವಸ್ತುವನ್ನ, ಕಟ್ಟಾಗಿರುವಂತಹ ಒಂದು ಬಟ್ಟೆಯನ್ನು ಕೂಡಿಸುವಂತಹ ಕೆಲಸ ಮಾಡುವುದು ಅದು ಒಂದು ಸೂಜಿ. ಆ ಸೂಜಿ ತರನಾಗಿ ಸಮಾಜದನ್ನ ಒಗ್ಗೂಡಿಸಿಕೊಂಡು ಹೋಗುವಂತಹ ಕೆಲಸವನ್ನ ಯಾವ್ದು ಮಾಡ್ತಿದ್ದಪ್ಪ ಅಂತಂದ್ರ ಅದು ಒಂದು ಧರ್ಮ ಎನ್ನುವಂತಹ ನಾವೆಲ್ಲ ಅರ್ಥಕೊಳ್ಬೇಕು. ಅಂತಹ ಸೌಹಾರ್ದತೆ ಕಾರ್ಯಕ್ರಮದೊಳಗ ನಾವೆಲ್ಲರೂ ಪ್ರೀತಿ ಪ್ರೇಮದಿಂದ ಭಾಗವಹಿಸ್ಬೇಕು. ಯಾಕಪ್ಪ ಅಂತಂದ್ರ ಮೊಹಮ್ಮದ್ ಪೈಗಂಬರ್ ಏನ್ ಹೇಳಿದ್ರು, ಈ ಜಗತ್ತನ್ನ ನಾಶ ಮಾಡಲಿಕ್ಕೆ ಹೇಳಿಲ್ಲ. ಬಸವಣ್ಣ ಏನ್ ಹೇಳಿದಪ್ಪ ಅಂತಂದ್ರ ಇಡೀ ಜಗತ್ತನ್ನ ಕೊಲ್ರಿ ಅಂತ ಹೇಳಿಲ್ಲ. ಕ್ರೈಸ್ತ ಏನ್ ಹೇಳಿದ್ರಪ್ಪ ಅಂತಂದ್ರ ಇಡೀ ಜಗತ್ತ ನಾಶ ಮಾಡಿ ಅಂತ ಹೇಳಿಲ್ಲ. ಎಲ್ಲರೂ ಹೇಳಿದ್ರು ಏನಪ್ಪಾ ಅಂತಂದ್ರ ನೀವೆಲ್ಲರೂ ಒಳ್ಳೆಯವರಾಗಿ ಬದುಕಬೇಕು, ಎಲ್ಲರ ಜೊತೆಗೆ ಪ್ರೀತಿ ಪ್ರೇಮದಿಂದ ಬದುಕುವಂತಹ ನಮ್ಮ ಜೀವನ ನಡೆಸ್ಕೊಳ್ರಿ. ಯಾವಪ್ಪ ಅಂತಂದ್ರ ದೈವೇ ಧರ್ಮದ ಮೂಲ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.